ಈ ಗಾಡಿ ನೀವು ತಗೊಂಡ್ ಬಂದ್ಬಿಟ್ಟಾಗ ಹೆಂಗಿತ್ತು, ಇವಾಗ ಹೆಂಗಿದೆ ಸರ್? ಈಗ ಈ ಗಾಡಿ ಬಂದು ನಾನು ತಗೋ ಬಂದಾಗ ಫಸ್ಟ್ ಇದೆಲ್ಲ ಫುಲ್ ಶೇಕ್ ಆಗ್ತಾ ಇತ್ತು, ಬಾಡಿನೇ ಫುಲ್ ಅಬ್ನಾರ್ಮಲ್ ಇತ್ತು, ಮತ್ತೆ ಹಿಂದೆ ಎಲ್ಲ ಫುಲ್ ದಡ ಅಂತ ಇತ್ತು, ಚಿಕ್ಕ ರೋಡಲ್ಲಿ ಹೋಗ್ತಾ ಇದೆಲ್ಲ ಫುಲ್ ಎಲ್ಲ ಅಬ್ನಾರ್ಮಲ್ ಇತ್ತು. ನಾನು ತಂದು ಬಿಟ್ಟಾಗ ಹೋದ 2 ವೀಕ್ಸ್ ಆಯ್ತು ತಂದ್ಬಿಟ್ಟು. ಎಲ್ಲರೂ ಇವಾಗ ಎಲ್ಲರೂ ನೋಡಿದ್ರು ಶೋರೂಮ್ ನಿಂದ ತಂದಿದ್ಯಾ ಗಾಡಿ ಅಂತ ಹೇಳ್ತಾರೆ. ಮತ್ತೆ ಇದೆಲ್ಲ ಬೆಂಡ್ ಆಗಿತ್ತು, ಇದೆಲ್ಲ ಫುಲ್ ಲೊತ್ತೆಗಳು ಬಿಡ್ತಿತ್ತು. ಮತ್ತೆ ಇದೆಲ್ಲ ಫುಲ್ ರೀಪೇಂಟ್ ಮಾಡಿ ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇವಾಗ ಪೇಂಟಿಂಗ್ ಮಾಡಿದ್ದೀನಲ್ಲ, ಪೇಂಟಿಂಗ್ ಹೆಂಗ್ ಇಷ್ಟ ಆಯ್ತು ನಿನ್ಗೆ? ಪೇಂಟಿಂಗ್ ತುಂಬಾ ಇಷ್ಟ ಆಗಿದೆ. ಏನನ್ನ ಪ್ರಾಬ್ಲಮ್ ಇದೆಯಾ ನಾನು ಮಾಡಿರೋದು? ಏನು ಪ್ರಾಬ್ಲಮ್ ಇಲ್ಲ. ಫುಲ್ ಇವಾಗ ಶೋರೂಮ್ ನಿಂದ ಹೆಂಗ್ ತಗೋ ಬರ್ತೀವೋ ನಾವು ಗಾಡಿನ ಸೇಮ್ ಹಂಗೆ ಇದೆ. ಯಾರಾದ್ರೂ ನೋಡಿದ್ರು ಇದೇನು ಹೊಸ ಗಾಡಿನ ಶೋರೂಮ್ ನಿಂದ ತಂದಿದ್ದೀರಾ ಅಂತ ಕೇಳ್ತಿದ್ದಾರೆ. ಬಟ್ ಓಡ್ಸ್ ನೋಡಿದಿರಲ್ಲ? ಇವಾಗ ಓಡ್ಸ್ ನೋಡಿದೀನಿ, ತುಂಬಾ ಚೆನ್ನಾಗಿದೆ ಗಾಡಿ ಎಲ್ಲ, ತುಂಬಾ ಎಕ್ಸಲೆಂಟ್ ಆಗಿದೆ. ಏನು ಅಬ್ನಾರ್ಮಲಿಟೀಸ್ ಏನು ಕಾಣಿಸ್ತಾ ಇಲ್ಲ. ಸ್ಟಿಕ್ಕರಿಂಗು ಮತ್ತೆ ಫುಲ್ ಪೇಂಟಿಂಗು, ಫುಲ್ ಮಿರರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಔಟ್ಪುಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಇಮ್ರಾನ್ ಬೈಕ್ ಪಾಯಿಂಟ್ ಅಂತ ಯಾರಾದ್ರೂ ಬಂದು ಮಾಡ್ಕೋಬೇಕಂದ್ರು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಕ್ವಾಲಿಟಿಯಲ್ಲಿ ಕೂಡ ಮಾಡ್ಕೊಡ್ತಾರೆ, ಚೆನ್ನಾಗಿ ಮಾಡ್ಕೊಡ್ತಾರೆ. ಗಾಡಿನ ಇಷ್ಟ ಆಯ್ತಾ ನಿಮ್ಗೆ? ತುಂಬಾ ಇಷ್ಟ ಆಗಿದೆ. ಎಕ್ಸಲೆಂಟ್ ಆಗಿ ವರ್ಕಿಂಗ್ ಮಾತ್ರ ಎಕ್ಸಲೆಂಟ್ ಆಗಿ ಮಾಡ್ಕೊಟ್ಟಿದ್ದೀರಾ. ಓಕೆ ಸರ್, ಥ್ಯಾಂಕ್ ಯು. ನಿಮ್ ಫ್ರೆಂಡ್ ಯಾರಾದ್ರೂ ಇದ್ರೆ ಕೂಡ ಹೇಳಿ, ಮಾಡ್ಕೊಡ್ತೀನಿ ನಾನು. ಓಕೆನಾ? ಎಲ್ಲರಿಗೂ ರೆಫರ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ನಾವು ತುಂಬಾ ಎಲ್ಲರಿಗೂ ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ರೆಫರ್ ಮಾಡ್ತೀನಿ, ಹಂಗೆ ಮಾಡ್ಕೊಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್.